ನೋಡಿ, 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. 1.2 ಲಕ್ಷ ಕೋಟಿ ಕುಟುಂಬಗಳು ಅದರಿಂದ ಲಾಭ ಆಗುವಂಥದ್ದು ಸುಳ್ಳ. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ, ಅದು ಸುಳ್ಳ. ಅನ್ನಭಾಗ್ಯ ಯೋಜನೆ ಸುಳ್ಳ, ನಮ್ಮ ಶಕ್ತಿ ಯೋಜನೆ ಸುಳ್ಳ, ಭಾಗ್ಯಲಕ್ಷ್ಮಿ ಯೋಜನೆ ಸುಳ್ಳ, ಯುವ ನಿಧಿ ಯೋಜನೆ ಸುಳ್ಳ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ರು. ನೀವೇ ಸಾಕ್ಷಿ ಇದ್ದೀರಿ ಎಲ್ಲರೂ. ಸುಳ್ಳು ಎಲ್ಲಿಂದ ಬರ್ತದೆ? ಏನಾದ್ರು ಸುಳ್ಳು ಹೇಳೋದಿದ್ರೆ ಅದು ಬಿಜೆಪಿ, ಸುಳ್ಳಿನ ಫ್ಯಾಕ್ಟರಿ ಏನಿದೆ ಅದು ಬಿಜೆಪಿ ಹತ್ರ ಇದೆ. ಇವತ್ತು ಅವ್ರು ಹೇಳಿದ್ರು, ಗ್ಯಾರಂಟಿಗಳು ಕೊಟ್ಟಿದ್ರು 2014ರಲ್ಲಿ. ನಾವು ಅಧಿಕಾರಕ್ಕೆ ಬಂದ್ರೆ 15 ಲಕ್ಷ ರೂಪಾಯಿಗಳನ್ನ ಎಲ್ಲರ ಅಕೌಂಟಿಗೆ ಹಾಕ್ತೀವಿ, ವಿದೇಶದಲ್ಲಿರುವಂತ ಸ್ವಿಟ್ಜರ್ಲೆಂಡ್ ಇರೋ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ಬಂತ 15 ಲಕ್ಷ? ನಿಮ್ಗೆ ಯಾರಿಗೂ ಬಂದಿದ್ಯಾ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 9 ವರ್ಷ ಆಯ್ತು, 18 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ? ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ದ್ವಿಗುಣ ಆಯ್ತಾ? ಈಗ NDRF ಹಣವನ್ನ ಕೇಂದ್ರ ಟೀಮ್ ಬಂದು ಹೋಗಿ ರಿಪೋರ್ಟ್ ಸಬ್ಮಿಟ್ ಆಗಿ ಹಳೆ ಮಾತಾಯ್ತು. ಇನ್ನೂ ಕೂಡ NDRF ನಾಮ್ಸ್, ಅದು NDRF ನಾಮ್ಸ್ ಬಹಳ ಕಡಿಮೆ ಇರ್ತದೆ, ಅದನ್ನ ಪುನರ್ ಪರಿಶೀಲಿಸಬೇಕು, ಅದನ್ನ ಜಾಸ್ತಿ ಮಾಡಬೇಕು, 10 ಪಟ್ಟು ಜಾಸ್ತಿ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಆ ಒಂದು ಹಣವನ್ನು ಸದಕ್ಕೆ ಕೊಟ್ಟಿಲ್ಲ. ಬರದ ಜೊತೆನೂ ಕೂಡ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಿಂದ ಅಪೇಕ್ಷೆ ಏನ್ ಮಾಡ್ತೀರಿ? ಯಾವ್ದಾದ್ರು ಒಂದು ರಾಜ್ಯಪಾಲರ ಭಾಷೆಯಲ್ಲಿ ಬಿಜೆಪಿಯವರು ಹೇಳಿ ಇಂಥ ಒಂದು ಸೆಂಟೆನ್ಸು, ಇಂಥ ಒಂದು ಪ್ಯಾರಾಗ್ರಾಫು ಸುಳ್ಳಿದೆ ಅಂತ ಹೇಳಿ. ಎಲ್ಲವೂ ಸತ್ತಿದೆ, ನೀವು ಸಾಕ್ಷಿಗೊಳಿಸಿರೋದಕ್ಕೆ. ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾತನಾಡ್ತಾ ಇದ್ದಾರೆ ಸರ್.